ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ದಿನದಲ್ಲಿ ದೇವರನ್ನು ಆರಾಧಿಸಿ ದೇವರ ಮಾತುಗಳನ್ನು ಕೇಳಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇರುವ ಸ್ಥಳಗಳಲ್ಲೇ ನಾವು ಸಂತೋಷವಾಗಿ ಒಂದು ದಿನವನ್ನು ಮುಂದೆ ನಡೆಸಿಕೊಂಡು ಹೋಗಲಿಕ್ಕೆ ದೇವರು ಬೇಕಾದ ಕೃಪೆಯನ್ನು ಕೊಡಲಿ. ಮುಂದಿರುವ ಸಮಯ ವಾಕ್ಯ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡ್ತೇವೆ, ಮುಂದಿರುವ ಸಮಯ ನಿನ್ನ ವಾಕ್ಯದ ಮೂಲಕ ಈ ದಿನ ನಮ್ಮೊಂದಿಗೆ ಮಾತನಾಡಿರಿ. ಈ ದಿನೆಲ್ಲ ಹೇಗೆ ಜೀವಿಸಬೇಕು, ಏನೆಲ್ಲ ಮಾಡಬೇಕು ಎಂಬುದು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿರಿ. ನೀನೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹುಬಲವುಳ್ಳದ್ದು ಎಂಬುದಾಗಿ. ನಾವು ಮಾಡುವ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಒಂದು ಬಹುಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಅದರ 16ರಿಂದ ಇರುವಂಥ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಯಾಕೋಬನು ಪತ್ರಿಕೆಯನ್ನು ಬರೆಯುವಾಗ ಒಂದು ಪ್ರಾರ್ಥನಾ ವೀರನಾಗಿ ಆ ಪತ್ರಿಕೆಯನ್ನು ಬರೆಯುವುದನ್ನು ನಾವು ನೋಡ್ತೇವೆ. ಯಾಕೋಬನು ಹೆಚ್ಚು ಸಮಯ ಒಂದು ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಮಾಡುವನಾಗಿದ್ದನು. ಅವನೇ ಒಂದು ಪತ್ರಿಕೆಯನ್ನು ಬರೆಯುವಾಗ ಎಲಿಯನ ಕುರಿತು, ಎಲಿಯನ ಸಾಕ್ಷಿಯನ್ನ ಕುರಿತು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ನೀತಿವಂತನ ಅತ್ಯಾಸಕ್ತಿ ವಿಜ್ಞಾಪನೆಯು ಬಹುಬಲವಾಗಿದೆ. ನಾವು ನೀತಿವಂತರಾಗಿದ್ದು ದೇವರ ರಕ್ತದಿಂದ ಅಥವಾ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಆತನ ಸಮ್ಮುಖದಲ್ಲಿ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಅದು ಬಹುಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಹಾಗಾದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಆ ಒಂದು ಪ್ರಾರ್ಥನೆ ನಮಗೆ ಬಲವಾಗಿ ಮಾರ್ಪಡ್ತದೆ. ಅತ್ಯಾಸಕ್ತಿ ಎಂಬುದಾಗಿರುವಂಥ ವಿಷಯ ಬರುವಾಗ ನಮ್ಮಲ್ಲಿ ಆಸಕ್ತಿ ಇದೆ, ಆದರೆ ಅತಿ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಮತ್ತೊಂದು ಸ್ಟೆಪ್ ಪ್ರಾರ್ಥನೆಯಲ್ಲಿ ಮುಂದೆ ಬಂದು ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಬಲವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಆ ಚರಿತ್ರೆಯನ್ನು ನಾವು ನೋಡೋದಾದರೆ ಅಲ್ಲಿ 120 ಮಂದಿ ಒಂದೇ ಮನಸ್ಸಿನಿಂದ ಕೆಲವೊಂದು ದಿನಗಳು ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದನ್ನು ನಾವಲ್ಲಿ ಓದ್ತೇವೆ. 120 ಮಂದಿ ಮೇಲಂತಸ್ತಿನಲ್ಲಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ಅತ್ಯಾಸಕ್ತಿಯಿಂದ ಕುಂತಾಗ ಅವರ ಮೇಲೆ ಅಸಾಧಾರಣವಾದ ಒಂದು ಶಕ್ತಿ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಬಹುಬಲವಾದದ್ದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟದಕ್ಕೆ ಕಾರಣ ಏನಂದರೆ, ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಅಸಾಧಾರಣವಾದ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಇಳಿದು ಬರುವಂಥದ್ದಾಗಿದೆ. ನಾವು ಅತ್ಯಾಸಕ್ತಿಯಿಂದ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಮ್ಮ ಬಲಹೀನತೆಗಳನ್ನು ಮಾರ್ಪಡಿಸುವಂಥ ಅಸಾಧಾರಣವಾದ ಶಕ್ತಿ ನಮ್ಮ ದೇಹವನ್ನು ತುಂಬುವಂಥದ್ದಾಗಿರ್ತದೆ. ಅದರಿಂದ ಸಿಕ್ಕುವ ಸಮಯವೆಲ್ಲ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅತ್ಯಾಸಕ್ತಿಯ ಪ್ರಾರ್ಥನೆ ನಮ್ಮ ಜೀವಿತದೊಂದು ಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಅದಕ್ಕೆ ಎಲಿಯನ ಕುರಿತು ಹೇಳುವಂಥದ್ದು, ಎಲಿಯನು ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನೇ ಆಗಿದ್ದನು. ಆದರೆ ಮಳೆ ಬರಬಾರದೆಂಬುದಾಗಿ ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳ ಕಾಲ ಮಳೆ ಬರಲಿಲ್ಲ. ತಿರುಗಿ ಆತನು ಪ್ರಾರ್ಥಿಸಿದಾಗ ಮಳೆಗರೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಕೆಲವೊಂದು ಕಾರ್ಯಗಳು ನಿಲ್ಲಲು ಬೇಕು, ಕೆಲವೊಂದು ಕಾರ್ಯಗಳು ಆಗಲೂ ಬೇಕು. ಆದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಈ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ. ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತವನ್ನು ಬಿಟ್ಟು ಹೋಗಬೇಕಾದ್ರೆ, ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಿಂದ ಕೊನೆಗೊಳ್ಳಬೇಕಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವವರಾಗಿದ್ದರೆ ಮಾತ್ರವೇ ಸಾಧ್ಯ. ಅದರಿಂದ ಕೆಲವೊಂದು ವಿಷಯಗಳಲ್ಲಿ ಚಿಂತಾಭಾರರಾಗಿರುವಂಥ, ಚಿಂತೆಗೀಡಾಗಿರುವಂಥ ನಿಮ್ಮ ಜೀವಿತದಲ್ಲಿ ಅದನ್ನು ಬಿಟ್ಟು ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಒಂದು ಬಲವನ್ನು, ಬಹುಬಲವನ್ನು
ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 1 ಸಾಮುವೇಲನ ಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೇವೆ, ಅನ್ನಳೆಂಬ ಭಕ್ತಳು ಒಂದು ಮಗನಿಗಾಗಿ ಅತ್ಯಾಸಕ್ತಿಯಿಂದ ದೇವರ ಮುಂದೆ ಪ್ರಾರ್ಥಿಸಿದಾಗ ದೇವರು ಆ ಅತ್ಯಾಸಕ್ತಿ ಪ್ರಾರ್ಥನೆಯನ್ನು ಕೇಳಿ ಅನ್ನಳಿಗೆ ಒಂದು ಮಗನನ್ನ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಈ ದಿನಗಳಲ್ಲಿ ನನಗಿನ್ನೂ ಮಕ್ಕಳಾಗಿಲ್ಲ ಎಂಬುದಾಗಿ 10 ವರ್ಷ, 5 ವರ್ಷ, 3 ವರ್ಷ, 4 ವರ್ಷ ಆಯಿತು ಎಂಬುದಾಗಿ ನೀವು ಚಿಂತಿಸೋರಾದ್ರೆ, ಅನ್ನಳ ಹಾಗೆ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಮ್ಮ ಬಂಜೆತನವನ್ನು ನೀಗಿಸಿ ಗರ್ಭಫಲದಿಂದ ನಮ್ಮನ್ನು ತುಂಬಿಸೋನಾಗಿದ್ದಾನೆ. ಅದರಿಂದ ನಿರಾಶೆ ಪಡೋದು ಬೇಡ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದ್ರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಮ್ಮ ಬಲಹೀನತೆಗಳನ್ನು ಮಾರ್ಪಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ನಿಮ್ಮ ಚಿಂತೆ ಏನೇ ಆಗಿರ್ಬೋದು, ನಿಮ್ಮ ಬಲಹೀನತೆ ಏನೇ ಆಗಿರ್ಬೋದು, ನಿಮಗೆ ಕೊರತೆ ಏನೇ ಬಂದಿರಬಹುದು, ಏನೇ ನಿಮಗೆ ಇಲ್ಲದ ಅವಸ್ಥೆಯಲ್ಲಿ ನೀವು ಇರ್ಬೋದು, ಆದರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿ ನೀನಾಗಿ ಮಾರ್ಪಡೋದಾದರೆ, ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಯಾಕೋಬನೆಂಬ ಭಕ್ತನು ಕರ್ತನ ಸಮ್ಮುಖದಲ್ಲಿ ಅಥವಾ ಕರ್ತನೊಂದಿಗೆ ರಾತ್ರಿ ಎಲ್ಲ ಹೋರಾಡಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಒಂದು ದೊಡ್ಡ ಆಶೀರ್ವಾದವನ್ನು ಆತನು ಹೊಂದಿಕೊಂಡದ್ದನ್ನು ನೋಡ್ತೇವೆ. ಅವನನ್ನು ದೇವರು ನೋಡಿ ಹೇಳಿದ್ರು, ನಿನ್ನ ಹೆಸರು ಯಾಕೋಬಲ್ಲ ಇಸ್ರಾಯೇಲ್ ಎಂಬುದಾಗಿ. ಅಂದರೆ ಆತನಿಗೆ ಸಿಕ್ಕಿದ ಆಶೀರ್ವಾದ ತಲೆತಲೆಯಾಂತರಕ್ಕೂ ನಿಲ್ಲುವಂಥ ಆಶೀರ್ವಾದವಾಗಿತ್ತು. ಹಾಗಾದರೆ ನಾವು ಕೂಡ ಅತ್ಯಾಸಕ್ತಿಯಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ತಲಾಂತರದವರೆಗೂ ನಿಲ್ಲುವಂಥ ಆಶೀರ್ವಾದಕ್ಕೆ ಬಾಧ್ಯರಾಗಿ ಮಾರ್ಪಡ್ತೇವೆ. ಅದರಿಂದ ಈ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪಿಸುವಾಗ ಧೈರ್ಯವಾಗಿ ಒಂದು ವಿಷಯವನ್ನು ಹೇಳ್ತೇನೆ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದರೆ ಕೆಲವೊಂದು ಬದಲಾವಣೆಗಳನ್ನು ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬಹುದು. ದಾನಿಯೇಲನೆಂಬ ಭಕ್ತನು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಸಿಂಹದ ಗವಿಯಲ್ಲಿ ಕೂಡ ಆತನಿಗೆ ಏನು ಸಿಂಹಗಳು ಮಾಡಲಿಲ್ಲ, ಅದನ್ನು ಕೂಡ ಜಯಿಸಿ ಬಂದದ್ದನ್ನು ನಾವು ನೋಡ್ತೇವೆ. ಅತ್ಯಾಸಕ್ತಿಯಿಂದ ಪ್ರಾರ್ಥನೆಯಲ್ಲಿ ಜೀವಿಸಿದಂಥ ಸದ್ರಕ್, ಮೇಷಕ್, ಅಬೇದನವರು ಅವರನ್ನು ಬೆಂಕಿಯು ಕೂಡ ಸುಡದೇ ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ನಮ್ಮನ್ನು ನಾಶ ಮಾಡಲಿಕ್ಕೆ ಬರುವ ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು ಅದರ ಮಧ್ಯದಲ್ಲಿ ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಈ ಎಲಿಯನ ಕುರಿತು ನಾವು ಕಲಿಯುವಾಗ ಎಲಿಯನು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಬೆಂಕಿಯನ್ನು ಇಳಿಸಿದ್ದನ್ನು ನಾವು ನೋಡ್ತೇವೆ. ಅನೇಕರಿಗೆ ಅದು ಒಂದು ಸಾಕ್ಷಿ ಆಯಿತು. ಕಾರಣ ನಮ್ಮ ದೇವರು ಜೀವ ಸ್ವರೂಪನಾದ ದೇವರೆಂಬುದಾಗಿ. ಆ ಎಲಿಯನು ಮತ್ತೆ ಪ್ರಾರ್ಥನೆ ಮಾಡಿದಾಗ ಮಳೆ ಬಾರದೆ 3 ವರ್ಷ 6 ತಿಂಗಳು ಮಳೆ ಬಾರದೆ ಇರೋದನ್ನು ನಾವು ನೋಡ್ತೇವೆ. ಮತ್ತೆ ಪ್ರಾರ್ಥಿಸಿದಾಗ ಮಳೆಗರಿಯಿತು ಎಂಬುದಾಗಿ. ಹಾಗಾದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುವವನಾಗಿದ್ದೇನೆ. ಈಜ್ಕೇಲನು ಅತ್ಯಾಸಕ್ತಿಯಿಂದ ದೇವರ ಕಡೆ ಮೊರೆ ಇಟ್ಟು ಪ್ರಾರ್ಥಿಸಿದಾಗ ಅವನ ಆಯುಷ್ಕಾಲಕ್ಕೆ 15 ವರ್ಷಗಳ ಕಾಲ ದೇವರು ಕೂಡಿಸಿದ್ದನ್ನು ನಾವು ನೋಡ್ತೇವೆ. ನಾವು ಹಾಗಾದರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮಗೆ ಸಿಕ್ಕಬೇಕಾದ ಕೆಲವೊಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ದೇಹದಲ್ಲಿ ಅಸಾಧಾರಣವಾದ ಒಂದು ಶಕ್ತಿ ವ್ಯಾಪಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಹಾಗೆ 120 ಮಂದಿ ಮೇಲಂತಸ್ತಿನಲ್ಲಿ ಕೂಡಿ ಬಂದು ಪ್ರಾರ್ಥಿಸಿದಾಗ ಅಸಾಧಾರಣವಾದ ಒಂದು ಪರಿಶುದ್ಧಾತ್ಮನನ್ನು ಅವರು ಹೊಂದಿಕೊಂಡಿದ್ದು, ಪರಿಶುದ್ಧಾತ್ಮನ ಬಲದಿಂದ ತುಂಬಲ್ಪಟ್ಟಿದ್ದನ್ನು ನಾನು ಆರಂಭದಲ್ಲಿ ಹೇಳಿದೆ. ಹಾಗಾದರೆ ನೀವು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕಾದ್ರೆ, ಪರಿಶುದ್ಧಾತ್ಮನಿಂದ ಇನ್ನೂ ನಾನು ತುಂಬಲ್ಪಟ್ಟಿಲ್ಲ, ನಾನು ಇನ್ನೂ ತುಂಬಲ್ಪಡಬೇಕೆಂಬ ಆಸಕ್ತಿ ನಿಮಗಿರೋದಾದರೆ ಅದನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ಅತ್ಯಾಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮ ಜೀವಿತದಲ್ಲಿ ಒಂದು ಬಹು ಬಲವಾಗಿ ಮಾರ್ಪಡ್ತದೆ. ನೀವು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀರಾ, ಅದರ ಇನ್ನೊಂದು ಸ್ಟೆಪ್ಪು ನಾವು ಮುಂದೆ ಬಂದು ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಕಾರ್ಯಗಳು, ಅಸಾಧಾರಣವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಏನೆಲ್ಲ ನಿಮಗೆ ಸಮಸ್ಯೆಗಳು, ವೇದನೆಗಳು, ಹಿಂಸೆಗಳು ಅವೆಲ್ಲವೂ ಇರಬಹುದು, ಅದರ ಮಧ್ಯದಲ್ಲಿ ಕೂಡ ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅದೆಲ್ಲದರ ಮೇಲೆ ಜಯವನ್ನು ಕೊಡುವನಾಗಿದ್ದಾನೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಂದು ವೇಳೆ ಮುಂದೆ ಬರಲಿಕ್ಕೆ ಆಗದೆ ತಡೆಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉಂಟಾಗುತ್ತಿರುವುದಾದರೆ ಅದರ ಮೇಲೆ ನಾವು ಜಯ ಹೊಂದಬೇಕಾದ್ರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನೀವು ಮಾಡುವ ಕೆಲಸದಲ್ಲಿ ಯಾವುದಾದ್ರೂ ತಡೆಗಳು ಉಂಟಾಗುತ್ತಿರುವುದಾದರೆ, ಅನೇಕರು ನಿಮಗೆ ವಿರೋಧವಾಗಿ ಕುತಂತ್ರಗಳನ್ನು ಮಾಡಿಕೊಂಡು ನಿಮ್ಮ ಮೇಲೆ ಅಪವಾದಗಳನ್ನು ನೀವು ಹೊರಿಸ್ತಿರುವುದಾದರೆ ನೀವು ಏನು ಮಾಡಿ, ಅತ್ಯಾಸಕ್ತಿಯಿಂದ
ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದರ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಎಂಬುದಾಗಿ ನೀವು ಚಿಂತನೆ ಮಾಡುತ್ತಿರುವುದಾದರೆ, ಅನೇಕ ವಿಷಯಗಳು ನಿಮ್ಮ ಕೈ ಬಿಟ್ಟು ಹೋಗಿ ನೀವು ಇನ್ನೂ ಡಿಪ್ರೆಷನಲ್ಲಿ ಕುಂತಿರುವುದಾದರೆ, ಒಂದು ವೇಳೆ ಚಿಂತಾಹೀನರಾಗಿ ಮಾರ್ಪಟ್ಟಿರುವುದಾದರೆ, ಅದರಿಂದ ಹೊರಬರಲಿಕ್ಕೆ ಒಂದೇ ಒಂದು ಮಾರ್ಗ ನಮಗಿರುವಂಥ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ. ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುವನು. ಅದರಿಂದಲೇ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವಾಗಿದೆ. ಅದರಿಂದ ನೀವು ಪ್ರಾರ್ಥನೆ ಮಾಡುವ ನಿಮ್ಮ ಜೀವಿತದಲ್ಲಿ ಆ ಪ್ರಾರ್ಥನೆಯನ್ನು ಇನ್ನೂ ಆಸಕ್ತಿ ಮತ್ತು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದು ಬಲವಾದ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗಲೇ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗಾದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಇಂದಿನಿಂದಲೇ ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಅತ್ಯಾಸಕ್ತಿ ಪ್ರಾರ್ಥನೆ ಅನೇಕರಿಗೂ ಒಂದು ಬಹು ಬಲವಾಗಿ ಮಾರ್ಪಡಲಿ. ದೇವರು ನಿಮಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ದೇವರ ಅತ್ಯಾಸಕ್ತಿಯಿಂದ ಇರುವ ಪ್ರಾರ್ಥನೆಯ ಆ ವಿಷಯಗಳ ಕುರಿತು ನಾವು ಕಲಿತುಕೊಂಡಿದ್ದೇವೆ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವಾದದ್ದು ಎಂಬುದಾಗಿ ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸಿದೆ. ಅದರಿಂದ ಮುಂದಿನ ಸಮಯದಲ್ಲಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡು. ಅತ್ಯಾಸಕ್ತಿಯಿಂದ ನಿನ್ನ ಸಮ್ಮುಖದಲ್ಲಿ ಕುಂತು ಪ್ರಾರ್ಥಿಸಿ ಬಹುಬಲವುಳ್ಳ ಆ ಪ್ರಾರ್ಥನೆ ಜೀವಿತವನ್ನು ಹೊಂದಿಕೊಳ್ಳಲಿಕ್ಕೆ ದೇವರೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಎಲಿಯನು ನಮ್ಮ ಸ್ವಭಾವವುಳ್ಳವನಾಗಿದ್ದರೂ ಆದರೂ ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ ಸ್ವಾಮಿ. ಮತ್ತೆ ಪ್ರಾರ್ಥಿಸಿದಾಗ ಮಳೆಗಾರಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಅನೇಕ ಬದಲಾವಣೆಗಳು ನಡಿಬೇಕು. ಅದರಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಕೃಪೆಯಿಂದ ನಮ್ಮನ್ನು ನಡೆಸಿರಿ. ಈ ಒಂದು ದಿನ ಸಂತೋಷ ಸಮಾಧಾನ ಕೊಟ್ಟು ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ದೇವರು ಸಹಾಯ ಮಾಡಲಿಕ್ಕೆ ಇದನ್ನು ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ಈ ವಾಕ್ಯವನ್ನು ಕೇಳಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.